ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಲಕಿಪೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಚಾನಲ್ ಅಂತ ಸ್ವಾಗತ ಕೊಡ್ತಾ. ಸೊ ಇವತ್ತು ಒಂದು ಡಿಫ್ರೆಂಟಾಗಿ ವಿಡಿಯೋ ಟ್ರೈ ಮಾಡೋಣ ಅಂತ ವಿತ್ ಶರ್ಟ್ ಹಾಕ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಐ ಥಿಂಕ್ 2 ದಿನದಿಂದ ನೋಡ್ತಾ ಇದ್ದೀರಾ, ನಾನು ಆಲ್ಮೋಸ್ಟ್ ವಿದೌಟ್ ಶರ್ಟ್, ವಿದೌಟ್ ಟಿ ಶರ್ಟ್, ಎನಿಥಿಂಗ್ ಲೈಕ್ ವಿದೌಟ್ ಟಿ ಶರ್ಟ್ ಮಾಡ್ತಾ ಜಿಮ್ ಬಗ್ಗೆ ವಿಡಿಯೋ ಮಾಡ್ತಾ ಇದೆ. ಸೊ ಎವ್ರಿ ಡೇ ನಾನು ಅದೇ ಹೇಳಿದ್ನಲ್ಲ, ನನ್ನ ಚಾನಲ್ನಲ್ಲಿ ಸೊ ಎಲ್ಲ ಥರ ವೆರೈಟಿ, ಲೈಕ್ ಸಿಂಗಿಂಗಿಂದ ಹಿಡಿದು ಡ್ಯಾನ್ಸಿಂಗಿಂದ ಹಿಡಿದು ಆಲ್ ವೆರೈಟಿ. ಲೈಕ್ ನಾನು ಯೂಶ್ವಲಿ ಆ್ಯಕ್ಟಿಂಗ್ ಮಾಡ್ತಿದ್ದೆ. ಸೊ ನಾನು ಬೆಂಗಳೂರಿಗೆ ಬಂದಿರೋ ಉದ್ದೇಶನೇ ಆ್ಯಕ್ಟಿಂಗ್ ಅಂತ ಹೇಳ್ಬೋದು. ಸೊ ನನ್ನ ಬಗ್ಗೆ ನಾನು ಸ್ವಲ್ಪ ಹೇಳ್ಕೋಬೇಕಂದ್ರೆ, ನಾನು ಬೆಂಗಳೂರಿಗೆ ಆಲ್ಮೋಸ್ಟ್ ಒಂದು 5 ವರ್ಷದ ಹಿಂದೆ ಬಂದೆ. ತುಂಬ ದೊಡ್ಡ ಕನಸು ಹಿಡ್ಕೊಂಡು ಬಂದಿದ್ದೆ, ಒಬ್ಬ ಆ್ಯಕ್ಟರ್ ಆಗಬೇಕು, ಒಬ್ಬ ಫೈನ್ ಆ್ಯಕ್ಟರ್ ಆಗಬೇಕಂತ. ಸುಮಾರು ಇರುತ್ತಲ್ಲ, ಬಿರುಗಾಳಿ ಹೋಗ್ತಾ ಇರುತ್ತೆ ಲೈಫಲ್ಲಿ. ಸೊ ಆ ಬಿರುಗಾಳಿ ಎದ್ದೇಳಿದಾಗ ಸೊ ಏನಾದರೂ ಒಂದು ಕೆಲಸ ಹುಡುಕ್ಬೇಕು, ಇದು ಒಂದೇ ಆ್ಯಕ್ಟಿಂಗ್ ಅಲ್ಲ ಅನ್ನೋ ಒಂದು ವಿಚಾರಕ್ಕೆ ಹೋದಾಗ ಸೊ ನಾನು ಸೇಲ್ಸಿಗೆ ಜಾಯ್ನ್ ಆಗ್ತೀನಿ. ಸೊ ಸೇಲ್ಸ್ ಜಾಯ್ನ್ ಆಗ್ತಾ ಏನಾಗುತ್ತೆ ಅಂದರೆ, ಆಟೋಮೆಟಿಕ್ಲಿ ನನಗೆ ಮತ್ತು ಆ್ಯಕ್ಟಿಂಗ್ಗೆ ಸ್ವಲ್ಪ ದೂರ ಸಂಬಂಧ ಆಗ್ಬಿಡುತ್ತೆ. ಯಾಕಂದರೆ ತುಂಬ ಟೈಮ್ ಸಿಗ್ತಾ ಇರಲ್ಲ ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ, ಟೈಮು ರಜೆ ಕೊಡಲ್ಲ. ಸೇಲ್ಸ್ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಯಾರೆಲ್ಲ ಸೇಲ್ಸ್ ವ್ಯೂವರ್ಸ್ ಇದ್ದಾರೆ ನೋಡ್ತಾ ಇದ್ದವರು ಆಬ್ವಿಯಸ್ಲಿ ಕಮೆಂಟ್ ಮಾಡಿ, ನಿಮಗೂ ಆ ಪ್ರೆಷರು ಆ ಇದರಲ್ಲಿ ರಜೆ ಕೊಟ್ಟಿರೋರು ಇದೆಯಾ? ಸೊ ಇಲ್ಲ, ಆಬ್ವಿಯಸ್ಲಿ ನೀವು ತುಂಬ ಸೇಲ್ ಮಾಡಿದಾಗೂ ಹಬ್ಬ ಅಂದರೆ ಕೊಟ್ಟರೆ 1 ದಿನ ರಜೆ, ಅದು ನಮಗೆ ಸಾಕಾಗ್ಬಿಡುತ್ತೆ. ಸೊ ಅಂಥ ಸ್ಥಿತಿಯಲ್ಲಿದ್ದಾಗ ಸೊ ಏನೋ ಒಂದು ಸಾಧನೆ ಮಾಡೋಣ, ಏನೋ ಒಂದು ಮಾಡೋಣ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿದ್ದಾಗ, ಆವಾಗ ಯಾವಾಗೆಲ್ಲ ವೀಕ್ ಆಫ್ ನಾರ್ಮಲಿ ಮಂಡೇ ಸಿಗ್ತಾ ಇತ್ತು ಆ ಟೈಮಲ್ಲಿ. ಸೊ ಮಂಡೇ ಸಿಕ್ಕಿದಾಗೆಲ್ಲ ನಾನು ಏನು ಮಾಡ್ತಿದ್ದೆ, 1 ದಿನ ಆದರೂ ಪರವಾಗಿಲ್ಲ ಸೊ ಹೋಗಿ ಶೂಟಿಂಗ್ ಹೋಗಿ ಏನಾದರೂ ಒಂದು ಮಾಡೋಣ, ಯಾವುದಾದ್ರೂ ರೋಲ್ ಸಿಕ್ಕರೆ ಏನೋ, 1 ದಿನ ಒನ್ ಡೇ ಆರ್ಟಿಸ್ಟ್ ಥರ ವರ್ಕ್ ಮಾಡೋಣ ಅಂತ ವರ್ಕ್ ಮಾಡ್ತಾಯಿದ್ದೆ. ಅದರಲ್ಲಿ ಮೇಜರಾಗಿ ನನಗೆ ಆಲ್ಮೋಸ್ಟ್ ಬೆಂಗಳೂರು ಲೈಫ್ ಕೊಡ್ತು ಅಂತ ಹೇಳ್ಬೋದು. ಸುಮಾರು ಆಪರ್ಚುನಿಟಿ ಬಂತು, ನಾನು ತಿರಸ್ಕಾರ ಮಾಡಿದ್ದಂತಲ್ಲ. ಸೊ ಆ ಟೈಮಲ್ಲಿ ನನಗೆ ಹೋಗೋ ಪರಿಸ್ಥಿತಿ ಬರಲಿಲ್ಲ. ಸೊ ಸುಮಾರು ಆಫರ್ಗಳು ಬಂದಾಗ ನನಗೂ ಆ ಟೈಮಲ್ಲಿ ಅದಕ್ಕೆ ಟೈಮ್ ಕೊಡೋಕೆ ಆಗಲಿಲ್ಲ. ಸೊ ದಿಮಾಕಿಂದ ಹೇಳ್ತಿಲ್ಲ, ನಿಜವಾಗ್ಲೂ ನನ್ನ ಪರಿಸ್ಥಿತಿಗೆ ನಾನು ಹೋದಾಗೇ ಗೊತ್ತಾಗಿದ್ದು. ಸೊ ಆ ಪರಿಸ್ಥಿತಿಯಲ್ಲಿ ನನಗೂ ಬರೋಕೆ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು 1 ಡೇ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಸೊ 1 ಡೇ ಆರ್ಟಿಸ್ಟ್ ನಿಮ್ಗೆ ಗೊತ್ತೇ ಇರೋದೆ ಯಾವ ಥರ ಪೇನು, ಕರೆದಾಗ ಒಂದು ಬೆಲೆ ಇರಲ್ಲ. ಸೊ ಲೈಕ್ ಏನೋ ಮಾಡಬೇಕು ಅನ್ನೋ ಒಂದು ಆ ಕಿಚ್ಚಿಂದ ಬಂದು ಬೆಂಗಳೂರಲ್ಲಿ ಮಾಡಬೇಕು ಒಂದು ಜೀವನ ಅಂದ್ಬಿಟ್ಟು 5 ವರ್ಷ ಇಲ್ಲಿ ಹತ್ರ 5 ವರ್ಷ ಸಾಗಿಸ್ತಾ ಇದ್ದೀನಿ. ನಾನು ಮೂಲತಃ ಮಂಗಳೂರಿನವನು. ಸೊ ಅಲ್ಲಿಂದ ಬಂದು ಆ ಆಸೆ ಕನಸುಗಳನ್ನ ಕಟ್ಕೊಂಡು ಬಂದು ಸೊ ಇನ್ನೂ ಸಿಕ್ಕಿಲ್ಲ, ಇನ್ನೂ ಮಾಡ್ತಾನೆ ಇರಬೇಕು, ಇನ್ನೂ ಮಾಡಲೇಬೇಕು ಅನ್ನೋ ಒಂದು ಹಠ. ಸೊ ಹಾಗೆ ಮೇಜರಾಗಿ ನನ್ನ ಲೈಫಿಗೆ ಫಸ್ಟು ಲೊಕೇಶನ್ ನಾನು ಇದ್ದಿದ್ದು ಅಂದರೆ ಲಗ್ಗೆರೆ ಅಂತ ಹೇಳೋದು ತಪ್ಪಾಗಲ್ಲ. ಅದೊಂಥರ ಜೀವನನೂ ಕೊಡ್ತು. ಲಗ್ಗೆರೆ ತುಂಬ ಅಳಿಸ್ತು, ತುಂಬ ನಗಿಸ್ತು, ತುಂಬ ಪ್ರೀತಿ ಕೊಡ್ತು. ಹಾಗೆ ನನಗೆ ಹತ್ತಿರ ಆಗಿದ್ದು ಮೇಜರಾಗಿ, ನಾನು ಯಾಕೆ ಲಗ್ಗೆರೆಲ್ಲಿದ್ದೆ ಅಂದರೆ, ಮೇಜರಾಗಿ ನನ್ನ ಕಂಟಿನ್ಯೂಸ್ ಸ್ಟುಡಿಯೋ ಹತ್ತಿರ ಆಗ್ತಿತ್ತು ಶೂಟಿಂಗ್ ಸ್ಪಾಟಿಗೆ. ಆಫೀಸ್ ಲೊಕೇಶನ್ ಹೆವಿ ಫಾರ್ 28 ಕಿಲೋಮೀಟರ್ ಎವ್ರಿ ಡೇ, 30 ಕಿಲೋಮೀಟರ್, ಲೈಕ್ 30-60 ಕಿಲೋಮೀಟರ್ ಹ್ಯಾವ್ ಟು ಟ್ರಾವೆಲ್. ಸೊ ಆ ಥರ ಪರಿಸ್ಥಿತಿಯಲ್ಲಿ ಇದ್ದಾಗ ನಾನು ಹೋಗಿ ಬರ್ತಿದ್ದೆ ಜಾಬಿಗೆ. ಆಬ್ವಿಯಸ್ಲಿ ಯಾವಾಗಾದರೂ ಮಂಡೇ ಸಿಕ್ಕಿದಾಗ ಆಬ್ವಿಯಸ್ಲಿ ಶೂಟಿಂಗ್ಗೆ ಮಾರ್ನಿಂಗ್ ಹೋಗಿ ನೈಟ್ ಎಷ್ಟೊತ್ತಾಗುತ್ತೆ ಗೊತ್ತಾಗ್ತಿರ್ಲಿಲ್ಲ, ಹೋಗ್ತಾ ಇದ್ದೆ. ಸುಮಾರು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಮಾಡಿದ್ದೀನಿ, ಜನನಿ ಸೀರಿಯಲ್ ಮಾಡಿದ್ದೀನಿ. ಸೊ ನೋಡಿರ್ಬೋದು, ನನ್ನ ಚಿರಪರಿಚಿತ ಇದ್ದವ್ರಿಗೆ ಗೊತ್ತಿರ್ಬೋದು. ಸೊ ಯಾರೆಲ್ಲ ನನ್ನ ಫ್ಯಾನ್ಸ್ ಅಂತ ಹೇಳೋದು ತಪ್ಪಾಗತ್ತೆ, ಯಾರೆಲ್ಲ ನನ್ನ ವ್ಯೂವರ್ಸ್ ಅಂತ ಹೇಳಿದ್ರೆ ಸರಿಯಾಗ್ಬೋದೇನೋ. ಫ್ಯಾನ್ಸ್ ಎಲ್ಲ ಮಾಡೋ ಲೆವೆಲಿಗೆ ಅಷ್ಟೊಂದು ಕ್ರೇಜ್ ಇನ್ನೂ ಬಂದಿಲ್ಲ. ಸೊ ಬಟ್ ಬರುತ್ತೆ, ಒಂದು ಆಸೆ ಇದೆ. ಸೊ ನಾನು ಬೆಳಿಬೇಕು, ಏನೋ ಮಾಡಲೇಬೇಕು. ಸೊ ಇದೆಲ್ಲ ಮಿಡಲ್ ಕ್ಲಾಸ್ ಜನರ ಒಂದು ಆಸೆ ಆಗಿರುತ್ತೆ. ಅದೇ ಥರ ನಂದು ಆಗಿತ್ತು ಕೂಡ. ಸೊ ಏನೋ ಒಂದು ಸಾಧನೆ ಮಾಡ್ಕೊಂಡು ಏನೋ ಒಂದು ಮಾಡೋಣ ಅನ್ನೋ ಅಂತ ಒಂದು ಹುಚ್ಚಲ್ಲಿ ಹೋಗ್ತಾ ಇದೆ. ಇನ್ನೂ ಜರ್ನಿ ಇನ್ನೂ ಸ್ಟಾಪ್ ಆಗಿಲ್ಲ. ಅದರೊಟ್ಟಿಗೆ ಕೆಲಸ ಮಾಡಿಕೊಂಡು ಈ ಥರ ವೀಡಿಯೋ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ಈ ಥರ ವೀಡಿಯೋ ಮಾಡ್ತಾ ಇರೋದು. ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ತುಂಬ 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 ಮುಖ್ಯ ಅಂತ ಭಾವಿಸ್ತೀನಿ ನಾನು. ಯಾಕಂದರೆ ನೀವಿಲ್ಲದೆ ನಾನಿಲ್ಲ. ಸೊ ಮಾಡಿದರೂ ವೇಸ್ಟು. ಆಬ್ವಿಯಸ್ಲಿ ಎಲ್ಲ ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೂ ಒಂದು ಗೋಲ್ ಇರುತ್ತೆ. ಆ ಒಂದು ಗೋಲ್ ರೀಚ್ ಆಗೋಕ್ಕೆ ಮೇನ್ ಕಾರಣ ಏನಂದರೆ ಅದು ದುಡ್ಡು ಆಗಿರುತ್ತೆ. ಕರೆಕ್ಟ್, ಆ ದುಡ್ಡು ಆಗಿರುತ್ತೆ. ಬಟ್ ಈ ಚಾನಲಲ್ಲಿ ನಾನು ಅದೇ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಬಂದರೆ ವರ್ಕ್ ಆಗಲ್ಲ. ಸೊ ಇಲ್ಲಿ
ನಾನು ನನ್ನ ಇರುವಿಕೆ, ನನ್ನ ಚಾನೆಲ್, ಇದು ನಾನು ಹೆಂಗೆ ಬೇಕಾದರೂ ಇರ್ತೀನಿ. ಲೈಕ್ ನನಗೆ ಇಷ್ಟ ಆಗಿರೋ ಪ್ಲೇಸ್, ಇಷ್ಟ ಆಗಿರೋ ಊಟ, ಇಷ್ಟ ಆಗಿರೋ ಲೊಕೇಶನ್ಗೆ ಹೋಗಿ ನಾನು ಇದ್ದು, ಸೊ ಅದ್ರ ಬಗ್ಗೆ ಜನರಿಗೆ ಒಂದು ಇನ್ಫಾರ್ಮೇಷನ್ ಕೊಡೋದಾಗಿರಲಿ, ನಾನು ಡ್ಯಾನ್ಸ್ ಮಾಡಿ, ನಾನು ಸಿಂಗ್ ಮಾಡಿ ಅವ್ರಿಗೆ ಮನೋರಂಜನೆ ಕೊಡೋದಾಗಲಿ, ಇಲ್ಲಿ ನನ್ನ ಚಾನಲ್. ಸೊ ಇಲ್ಲಿ ನೀವು ಅದಕ್ಕೆ ಒಂದು ಪಾರ್ಟ್ ಆಗಿರ್ತೀರ ಅಂತ ಅನ್ಕೋತೀನಿ. ನನ್ನ ಹಳೆ ಚಾನಲಲ್ಲಿ ಸುಮಾರು ಇಂಗ್ಲೀಷ್ ಬ್ಲಾ 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 ಅಂತ ಮಾತಾಡ್ತಾ ಇದ್ದೆ, ಸ್ಕ್ರಿಪ್ಟ್ ಇಟ್ಕೊಂಡು ಮಾತಾಡ್ತಾ ಇದ್ದೆ. ಸೊ ನನ್ನ ಒಳಗಿನ ನೋವನ್ನು ನಾನು ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಅದು ನನ್ನ ಮಾತೃಭಾಷೆ ಕನ್ನಡದಲ್ಲಿ ಮಾತ್ರ ಹೇಳಕ್ಕಾಗತ್ತೆ, ಇಂಗ್ಲೀಷಲ್ಲಿ ಅಂತೂ ದೇವ್ರನೇ ಆಗಲ್ಲ. ಸೊ ಅದು ನಿಮಗೂ ಗೊತ್ತಿರುವಂಥದ್ದು. ನಮ್ಮ ಮಾತೃಭಾಷೆಯಲ್ಲಿ ನಾವು ಅದನ್ನ ಹೊರಗಾಕ್ದಾಗ ಮಾತ್ರ ಅದ್ರ ಬಗ್ಗೆ ನಮಗೂ ಒಂದು ಅರಿವು ಮೂಡುತ್ತೆ. ಸೊ ನಾವು ಏನೋ ಒಂದು ಮಾತಾಡ್ಬೇಕು ಅನ್ನೋದನ್ನ ಇಂಗ್ಲೀಷಲ್ಲಿ ಮಾತಾಡ್ಬಿಟ್ಟು ಅದು ವ್ಯಾಲ್ಯೂ ಇರಲ್ಲ. ಸೊ ಇದು ಒಂದೇ ಅಲ್ಲ, ಇನ್ನು ಮುಂದೆ ಬರುವಂಥ ಎಲ್ಲ ವಿಡಿಯೋಗಳಿಗೂ ಇದೊಂದು ಸ್ಫೂರ್ತಿದಾಯಕವಾದ ವಿಡಿಯೋ ಅಂತ ಅನ್ಕೊತೀನಿ. ಸೊ ಇದೇ ಥರ ನನ್ನ ಕಂಟೆಂಟ್ಗಳಿಗೆ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗಳಿಗೆ ಇದೇ ಥರ ಸಪೋರ್ಟ್ ಮಾಡಿ. ಸೊ ನಾನೊಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಆಗಿದ್ದೆ, ಅಂದರೆ ಫೈನ್ ಮಿಮಿಕ್ರಿ ಆರ್ಟಿಸ್ಟ್ ಅಲ್ಲ. ಎಲ್ಲ ಕಡೆ ನಾನು ಸಿಂಗಿಂಗ್ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಮಿಮಿಕ್ರಿ ಮಾಡ್ತೀನಿ, ಆ್ಯಕ್ಟಿಂಗ್ ಮಾಡ್ತೀನಿ. ಲೈಕ್ ಸ್ಪೋರ್ಟ್ಸ್ ಗಾಯ್, ಕಬಡ್ಡಿ, ಹಾಕಿ, ಖೋಖೋ, ಲೈಕ್ ಎನಿಥಿಂಗ್. ಲೈಕ್ ನೀವು ಸ್ವಿಮ್ಮಿಂಗ್ ಮಾಡಿ, ಎನ್ ನಂಬರ್ ಆಫ್ ಟ್ಯಾಲೆಂಟ್ ಇದ್ದರೂ ನಾನು ಯಾವುದಕ್ಕೂ ಫೈಂಡ್ ಆಗಿ ಯಾವುದಕ್ಕೂ ತರಬೇತಿ ಪಡೀಲಿಲ್ಲ. ಅದೇ ನನ್ನ ತುಂಬ ಡೀಪಾಗಿ ಕರ್ಕೊಂಡು ಹೋಗ್ತಾ ಇದೆ. ಬಿಕಾಸ್ ನಾನು ಯಾವುದಕ್ಕೂ ತರಬೇತಿ ಮಾಡಲಿಲ್ಲ, ಅದೇ ಪ್ರಾಬ್ಲಮ್ ಆಯ್ತೇನೋ ನನ್ನ ಲೈಫಲ್ಲಿ. ಯಾವುದಕ್ಕೂ ಒಂದು ಕಾನ್ಸಂಟ್ರೇಟ್ ಆಗಿ ನಾನು ವರ್ಕ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇವಾಗ ನನ್ನ ಲೈಫಲ್ಲಿ ಬರೀ ಸೇಲ್ಸ್ ಮಾತ್ರ ನಡೀತಿದೆ, ಅದಕ್ಕೊಂದು ಕಾನ್ಸಂಟ್ರೇಟ್ ಕೊಟ್ಟಿದ್ದೀನಿ. ಸೊ ಹೋಗ್ತಾ ಇದೆ ಲೈಫ್, ಹಾಗೆ ಹೋಗ್ತಾ ಇರುತ್ತೆ. ಸೊ ಅದರೊಟ್ಟಿಗೆ ಪಾರ್ಟ್ ಆಫ್ ಲೈಫ್. ಸೊ ಅದು ನೀವಾಗಿರ್ತೀರಾ, ಈ ನನ್ನ ಚಾನಲ್ ಆಗಿರುತ್ತೆ. ಇದಕ್ಕೆ ನಿಮ್ಮ ಹಾರೈಕೆ ಮತ್ತು ಪ್ರೀತಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ತುಂಬ ಲೆಂತಿಯಾಗಿ ಮಾತಾಡಿದೆ, ವಿದೌಟ್ ಕಟ್ ಎಡಿಟ್ನ ಹಾಕ್ತಾ ಇದ್ದೀನಿ. ಸೊ ಇದೇ ಥರ ಮಾತಾಡೋಕ್ಕೆ ಒಂದು ಯಾರೆಲ್ಲ ಹಿಂಜರಿತಿದ್ದೀರಾ, ಸೊ ಅವ್ರಿಗೆ ಈ ವಿಡಿಯೋ ಇನ್ನೂ ಸ್ಫೂರ್ತಿದಾಯಕವಾಗಿರಲಿ. ಸೊ ಯಾರೆಲ್ಲ ಇಷ್ಟೊಂದು ಹೆದರ್ಕೋತಿದ್ರಿ, ಎಲ್ಲರೂ ಈ ವಿಡಿಯೋ ನೋಡಿ ಅಟ್ಲೀಸ್ಟ್ ಒಂದು ಇನ್ಸ್ಪಿರೇಷನ್ ಆಗಿ ಏನಾದರೂ ನಿಮ್ಮ ಬಗ್ಗೆ ನೀವು ಮಾತಾಡ್ಕೊಳ್ಳಿ, ಏನಾದರೂ ಒಂದು ಮಾಡಿ ಅನ್ನೋವಂಥದ್ದನ್ನ ನಾನು ಹೇಳ್ತೀನಿ. ಸೊ ಯಾಕಂದರೆ ನಾನು 5 ವರ್ಷ 6 ವರ್ಷ ಹತ್ರ ಬೆಂಗಳೂರಲ್ಲಿದ್ದು ಆ ಜೀವನ ನೋಡ್ಬಿಟ್ಟಿದ್ದೀನಿ. ಸೊ ನೀವು ಅಟ್ಲೀಸ್ಟ್ ಏನಾದರೂ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ರೆ ಅದನ್ನ ಇವಾಗಲೇ ಸ್ಟಾರ್ಟ್ ಮಾಡಿ, ಈಗಲೇ ಮಾಡಿ ಅನ್ನೋಂಥದ್ದನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಈ ನಿಮ್ಮ ಲಕ್ಕಿ ಪೀಡಿಯಾ ಯೂಟ್ಯೂಬ್ ಚಾನಲಲ್ಲಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.